ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇನ್ನೊಂದೇ ಒಂದು ಪಾರ್ಟ್ ಇದೆ, ಲಾಸ್ಟ್ ಪಾರ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಅದು ಯಾವುದು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವೆನ್ ಡೇಟ್ ಆಫ್ ವಿತ್ಡ್ರಾಯಲ್ಸ್ ಆರ್ ನಾಟ್ ಸ್ಪೆಸಿಫೈಡ್ ಆರ್ ನಾಟ್ ಗಿವನ್. ಮೀನ್ಸ್ ಇದುವರೆಗೂ ನೀವು ಮಾಡಿರುವಂತಹ ಪ್ರಾಬ್ಲಮ್ಸ್ ಏನಿತ್ತು ಅದು ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನಲ್ಲಿ ಡೇಟ್ಗಳು ಕೊಟ್ಟಿರ್ತಿದ್ದ, ಅಂದರೆ ಯಾವಾಗ ಒಬ್ಬ ಪಾರ್ಟ್ನರ್ ವಿತ್ಡ್ರಾ ಮಾಡ್ತಾರೆ. ಅವರೇಜ್ ಪೀರಿಯಡ್ ಮೆಥಡ್ ಆದರೆ ಬಿಗಿನಿಂಗ್, ಮಿಡಲ್, ಎಂಡಿಂಗ್, ಕ್ವಾರ್ಟರ್ಲಿ ಆರ್ ಮಂತ್ಲಿ ಅನ್ನುವಂಥದ್ದನ್ನು ನೋಡ್ತೀವಿ. ಅಥವಾ ಪ್ರಾಡಕ್ಟ್ ಮೆಥಡಲ್ಲಾದರೆ ಡಿಫ್ರೆಂಟ್ ಡೇಟ್ ಆಫ್ ವಿತ್ಡ್ರಾಯಲ್ಸ್ ಡಿಫ್ರೆಂಟ್ ಅಮೌಂಟನ್ನು ಕೊಡ್ತಾ ಇದ್ರು, ಅದಕ್ಕೆ ಬೇಕಾದಂಥ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮನ್ನು ಮಾಡ್ತಾ ಇದ್ರಿ. ಆದರೆ ಇನ್ನು ಮುಂದೆ ಇದು ವೆರಿ ವೆರಿ ಇಂಪಾರ್ಟೆಂಟ್, ಮುಂದೆ ಲೆಕ್ಕದಲ್ಲಿ ಬಳಸ್ತೀವಿ. ಓಕೆ, ಕಲ್ತ್ಕೋಬೇಕು ಸರಿಯಾಗಿ. ನೋಡಿ, ಇದೇನಿದೆ ಇದು ನಮಗೆ ಡೇಟನ್ನೇ ಕೊಡಲ್ಲ. ಒಬ್ಬ ಪಾರ್ಟ್ನರ್ ವಿತ್ಡ್ರಾ ಮಾಡಿರುವಂಥ ಡ್ರಾಯಿಂಗ್ಸ್ ಅಮೌಂಟನ್ನು ಕೊಡ್ತಾರೆ, ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ಡ್ರಾಯಿಂಗ್ಸನ್ನು ಮಾಡಿದ್ದಾರೆ ಅಂತ ಪ್ರಾಬ್ಲಮ್ನಲ್ಲೇ ಕೊಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಆದರೆ ಯಾವ ಡೇಟಿಗೆ ಪಾರ್ಟ್ನರ್ ವಿತ್ಡ್ರಾ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಪ್ರಾಬ್ಲಮ್ನಲ್ಲಿ ಕೊಡಲ್ಲ. ಅಂದರೆ ಪ್ರಾಬ್ಲಮ್ನಲ್ಲಿ ಆ ಇನ್ಫಾರ್ಮೇಷನ್ ಸಿಗೋದೇ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಇಸ್ ಎ ಪಾರ್ಟ್ನರ್, ಹಿ ವಿತ್ಡ್ರೂ ₹48,000 ಇನ್ ಎ ಇಯರ್ ಥ್ರೂಟ್ ದ ಇಯರ್. ಇಡೀ ವರ್ಷಕ್ಕೆ ಸೇರಿ ಅವನು 48,000 ತಗೊಂಡಿದ್ದಾನೆ. ಪ್ರಾಬ್ಲಮ್ನಲ್ಲಿ ಕೇಳ್ತಾರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹಿಸ್ ಡ್ರಾಯಿಂಗ್ಸ್ ಅಟ್ 10% ಪರ್ ಆ್ಯನಮ್. ಓಕೆ, ಸೊ ಈ ರೀತಿಯಲ್ಲಿದ್ದಾಗ ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಂದರೆ ಈ 48,000 ರೂಪಾಯಿಯನ್ನು ಮಿಸ್ಟರ್ ಎ ಅನ್ನೋಂಥ ಪಾರ್ಟ್ನರು ತೊಗೊಂಡಿದ್ದಾನೆ. ಆದರೆ ಒಂದು ಸರ್ತಿ ತೊಗೊಂಡಿದ್ದಾನೋ ಅಥವಾ ಪ್ರತಿ ತಿಂಗಳು ತೊಗೊಂಡಿದ್ದಾನೋ ಕ್ವಾರ್ಟರ್ಲಿ ತೊಗೊಂಡಿದ್ದಾನೋ ಗೊತ್ತಿಲ್ಲ. ಜೊತೆಗೆ ಬೇರೆ ಬೇರೆ ಡೇಟ್ಗಳಿಗೂ ಕೂಡ ಅಮೌಂಟ್ಗಳನ್ನು ಸ್ವಲ್ಪ ಸ್ವಲ್ಪ ತಗೊಂಡಿದ್ರು ಅದು ಯಾವತ್ತು ಎಷ್ಟು ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಅಂದರೆ ಇಲ್ಲಿರುವಂತಹ ₹48,000 ಡ್ರಾಯಿಂಗ್ಸ್ ಅಮೌಂಟ್ ಏನಿದೆ ಇದು ಕಂಪ್ಲೀಟ್ ಒಂದು ವರ್ಷಕ್ಕೆ ಮಾಡಿರುವಂತಹ ಡ್ರಾಯಿಂಗ್ಸ್. ಅವನು ಟೋಟಲ್ ಡ್ರಾಯಿಂಗ್ ಒಟ್ಟಾರೆಯಾಗಿ 48,000 ಮಾಡಿಬಿಟ್ಟಿದ್ದಾನೆ. ಮತ್ತು ಇದರಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಪರ್ ಆ್ಯನಮ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನನ್ನು ಮಾಡೋಕೆ ಕೇಳ್ತಾರೆ ಪ್ರಾಬ್ಲಮ್ನಲ್ಲಿ, ಹೌದಲ್ವಾ? ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ 48,000 ಡ್ರಾಯಿಂಗ್ಸ್ ಅಮೌಂಟನ್ನು ಬರೀತೀವಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಅಫ್ಕೋರ್ಸ್ 10% ಇದೆ. 10% ಅಂತ ನೀವು ಮಾಡ್ಕೊಡ್ತೀರಿ. ಅದರಲ್ಲಿ ಏನಿದೆ ಸರ್? ವೆರಿ ಸಿಂಪಲ್. 48,000ಗೆ 10% ಪರ್ ಆ್ಯನಮ್ ಅಂದರೆ ಒಂದು ವರ್ಷಕ್ಕೆ ಮಾಡಿದ್ರೆ ಆಯಿತು, ಅಮೌಂಟು ₹4,800 ಬರುತ್ತೆ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಮು ತಪ್ಪು. ಇದು ಆನ್ಸರ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಯಾಕೆ ಅಂತಂದರೆ 48,000 ಅವನು ಇಡೀ ವರ್ಷ ತಗೊಂಡಿದ್ದಾನೆ, ಆದರೆ ಮೊದಲನೇ ತಾರೀಕಿಗೆ ತಗೊಂಡಿಲ್ಲ. ಅಂದರೆ ಅವನು ಏಪ್ರಿಲ್ 1ನೇ ತಾರೀಕು 48,000 ತಗೊಂಡಿದ್ರೆ 10% ಒಂದು ವರ್ಷಕ್ಕೆ 4,800 ಆಗ್ಬೋದು. ಆದರೆ ಯಾರಿಗೆ ಗೊತ್ತು, ಅವನು ಮೊದಲನೇ ಸರಿ 8,000, ಆಮೇಲೆ 10,000, ಆಮೇಲೆ 5,000 ತೊಗೊಂಡಿರ್ಬೋದು. ಬೇರೆ ಬೇರೆ ಡೇಟಿಗೆ ಅವನು ವಿತ್ ಡ್ರಾಯಿಂಗ್ಸ್ ಮಾಡಿದಾಗೆಲ್ಲ ಕೂಡ ಅಲ್ಲಿ ನಮಗೆ ಒಂದು ವರ್ಷಕ್ಕೆ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡೋದಕ್ಕೆ ಬರಲ್ಲ. ಹಾಗಂತ ಹೇಳಿ ಬೇರೆ ಬೇರೆ ಟೈಮಿಗೆ ಡ್ರಾಯಿಂಗ್ಸ್ ಎಷ್ಟೆಷ್ಟು ಅಂತ ನೋಡೋದಕ್ಕೆ ಹೋದ್ರೂ ನಮಗಿಲ್ಲಿ ಡೇಟ್ ಆಫ್ ವಿತ್ಡ್ರಾಯಲ್ ಕೂಡ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಡೇಟ್ ಆಫ್ ವಿತ್ಡ್ರಾಯಲ್ಸನ್ನು ಕೊಡದೇ ಇದ್ದಾಗ ಒಟ್ಟಾರೆಯಾಗಿ ಡ್ರಾಯಿಂಗ್ಸ್ ಅಮೌಂಟನ್ನು ಕೊಟ್ಟು ಪರ್ಸೆಂಟೇಜ್ ಕೊಟ್ಟು ಪರ್ ಆ್ಯನಮ್ ಅಂತ ಇಂಟ್ರೆಸ್ಟ್ ಕೇಳಿದಾಗ ಇಲ್ಲಿ ವರ್ಡ್ ಮರಿಬೇಡಿ. ಯಾವುದು? ಪಿ ಎ ಅಂತಂದರೆ ಪರ್ ಆ್ಯನಮ್ ಅಂತ. ಒಂದು ವರ್ಷಕ್ಕೆ 10% ಅಂತ ಕೇಳಿದಾಗ ನಾವೇನು ಮಾಡ್ತೀವಿ, ಆವರೇಜ್ ಪೀರಿಯಡನ್ನು ಅಸಂಪ್ಷನ್ ಮಾಡ್ಕೊಳ್ತೀವಿ. ಇದು ಕೂಡ ಆವರೇಜ್ ಪೀರಿಯಡಿಗೆ ಸಂಬಂಧಪಟ್ಟಿರೋದೆ. ಆದರೆ ಆವರೇಜ್ ಪೀರಿಯಡ್ ಫೈಂಡ್ ಔಟ್ ಮಾಡೋಕ್ಕಾಗಲ್ವಲ್ಲ ನಮಗೆ. ಫಸ್ಟ್ ವಿತ್ಡ್ರಾಯಲ್, ಲಾಸ್ಟ್ ವಿತ್ಡ್ರಾಯಲ್ಸ್ ಅವೆಲ್ಲವೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಅಸಂಪ್ಷನ್ ಮಾಡಿಕೊಂಡು ಪ್ರಾಬ್ಲಮನ್ನು ಆವರೇಜ್ ಪೀರಿಯಡ್ ಪ್ರಕಾರ ಆನ್ಸರನ್ನು ಫೈಂಡ್ ಔಟ್ ಮಾಡ್ತೀವಿ ಪ್ರಾಬ್ಲಮ್ಗೆ. ಹಾಗಾದರೆ ಅಸಂಪ್ಷನ್ ಏನಿದೆ ಅದು ಅಂತಂದರೆ, ಯು ಹ್ಯಾವ್ ಟು ಅಸ್ಯೂಮ್ ದಟ್ ವೆನ್ ದ ಡ್ರಾಯಿಂಗ್ಸ್ ಅಮೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಆ್ಯಂಡ್ ಆಲ್ಸೋ the interest rate per annum is also specified in the problem, at that time the average period is to be 6 months, assumed as 6 months. 6 ತಿಂಗಳು ಅಂತೇಳಿ ನಾವು ಆವರೇಜ್ ಪೀರಿಯಡನ್ನು ಮಾಡಬೇಕು. ಅಂದರೆ 10% ಪರ್ ಆ್ಯನಮ್ ಅಂತ ಕೊಟ್ಟು ಅಮೌಂಟ್ ಕೊಟ್ಟಾಗ 48,000 ಇಂಟು 10% ಮಾಡಿದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ನಾವು 6/12 6 ತಿಂಗಳಿಗೆ ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅವನು 1ನೇ ತಾರೀಕು ತೊಗೊಂಡಿದ್ದಾನೋ ಅಥವಾ ಕೊನೆ ತಾರೀಕಿಗೆ ತೊಗೊಂಡಿದ್ದಾನೋ ನಮಗೆ ಗೊತ್ತಿಲ್ಲ. ಅವೆರಡರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, 6 ತಿಂಗಳಿಗೆ ಅಸಂಪ್ಷನನ್ನು ಮಾಡ್ತೀವಿ. ಬರುತ್ತೆ ಮುಂದೆ ಪ್ರಾಬ್ಲಮ್ಗಳಲ್ಲಿ ಬರುತ್ತೆ, P&L ಅಪ್ರಾಪ್ರಿಯೇಷನ್ ಮಾಡಿಸ್ಬೇಕಾದ್ರೆ. ಆಗ ಪ್ರಾಬ್ಲಮ್ನಲ್ಲಿ ನಿಮಗೆ 10% ಪರ್ ಆ್ಯನಮ್ ಅಂತ ಹೇಳಿ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಅಂದರೆ ನೀವು 6 ಮಂತ್ಸ್ಗೆ ಮಾಡಬೇಕು. ಓಕೆ, ಅಸಂಪ್ಷನ್. ಸೊ 48,000 ಇಂಟು 10% ಇಂಟು 6/12 ಆನ್ಸರ್ ಏನು ಬರುತ್ತೋ ಅದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ.
ಸೊ ಅದೆಷ್ಟಾಗುತ್ತೆ 2400 rupees ಆಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಾಗುತ್ತೆ 2400. ಹಾಗಾದರೆ ಇದೇನಿದು 48,000 ಇದು ಡ್ರಾಯಿಂಗ್ಸ್ ಅಮೌಂಟ್ ಅಲ್ವಾ, ಇಂಟು ಇದೇನಿದು ರೇಟ್ 10% per annum ಅನ್ನುವಂಥದ್ದು ರೇಟ್ ಇಂಟು 6/12. 6/12 ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಫಾರ್ 1 year ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಒಂದು ವರ್ಷಕ್ಕೆ ನಾವು ಅಸಂಪ್ಷನ್ ತಗೊಂಡಾಗ ಅದು ಯಾವಾಗ ಅಂದ್ರೆ ಅವಾಗಲೇ ಬರೆಯಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ವೆನ್ ಡೇಟ್ ಆಫ್ ವಿತ್ಡ್ರಾಯಲ್ಸ್ ಆರ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, ಡೇಟ್ ಆಫ್ ವಿತ್ಡ್ರಾಯಲ್ಸ್ ಕೊಟ್ಟಿಲ್ಲ ಅಂದರೆ ಬಟ್ ದ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಈಸ್ ಡೈರೆಕ್ಟ್ಲಿ ಗಿವನ್. ಆದರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಬಿಟ್ಟಿರ್ತಾರೆ, ಒಟ್ಟಾರೆಯಾಗಿ ಒಂದು ವರ್ಷಕ್ಕೆ ಎಷ್ಟು ತೊಗೊಂಡಿದ್ದಾನೆ ಅಂತ, ತಿಂಗಳಿಗೆಲ್ಲ ಇದು ಒಂದು ವರ್ಷಕ್ಕೆ ಟೋಟಲ್ ಆಗಿ ಎಷ್ಟು ತೊಗೊಂಡಿದ್ದಾನೆ, ಮತ್ತು ಇಂಟ್ರೆಸ್ಟ್ ರೇಟ್ ಪರ್ ಆನಮ್ ಅನ್ನುವಂಥದ್ದನ್ನು ಕೇಳಿದಾಗ ನಾವೇನು ಮಾಡ್ತೀವಿ 2400 ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೆ ಏನೇನು ಬಳಸ್ಕೊಂಡ್ವಿ, ಡ್ರಾಯಿಂಗ್ಸ್ ಅಮೌಂಟ್ ರೇಟ್ ಇಂಟು 6/12. ಇದು ಅಸಂಪ್ಷನ್. ಇದು ಅಸಂಪ್ಷನ್ ಅಂದರೆ ಊಹೆ ಮಾಡ್ಕೋಬೇಕು ನೀವು. ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಅಂದರೆ 6 months ಆವರೇಜ್ ಮಾಡ್ಕೊಂಡು ಬರೀತೀವಿ. ಕ್ಲಿಯರ್? ಓಕೆ. ನೆಕ್ಸ್ಟು ಇದೇ ಪ್ರಾಬ್ಲಮನ್ನೇ ಬೇರೆ ರೀತಿಯಲ್ಲಿ ಕೊಡ್ತಾರೆ, ಆಗ ನೋಡೋಣ ಆನ್ಸರ್ ಏನು ಮಾಡಬೇಕು ಅಂತ. ಕಂಟಿನ್ಯೂಯೇಷನ್ ಮಾಡ್ತೀನಿ. ಸೇಮ್ ಇರುತ್ತೆ ಪ್ರಾಬ್ಲಮ್ಮು, ಇಲ್ಲಿ ಹೇಗಿದೆಯೋ ಅದೇ ರೀತಿಯಲ್ಲಿ ಇರುತ್ತೆ, ಡಿಫ್ರೆನ್ಸ್ ನೋಡ್ಕೊ. ಎರಡನೇದು, ಮಿಸ್ಟರ್ ಎ ಈಸ್ ಎ ಪಾರ್ಟ್ನರ್ ಅಂತ ಅನ್ನೋಣ. ಮಿಸ್ಟರ್ ಎ ಈಸ್ ಎ ಪಾರ್ಟ್ನರ್, ಹಿ ವಿತ್ಡ್ರೂ ₹48,000 ಇನ್ ಎ ಇಯರ್. ಒಂದು ವರ್ಷಕ್ಕೆ ತಗೊಂಡಿದ್ದಾನೆ ಅಮೌಂಟು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹಿಸ್ ಡ್ರಾಯಿಂಗ್ಸ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹಿಸ್ ಡ್ರಾಯಿಂಗ್ಸ್. ಸೊ ಅವನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಅಟ್ 10% ಅಟ್ 10% ಅಂತ ಪ್ರಾಬ್ಲಮ್ನಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯೂ ಬರುತ್ತೆ ಪ್ರಾಬ್ಲಮ್ನಲ್ಲಿ ಮುಂದೆ ನೀವು ಲೆಕ್ಕ ಮಾಡಬೇಕಾದ್ರೆ. ಹಾಗಾದರೆ ಎರಡೂ ಪ್ರಾಬ್ಲಮ್ಮು ಸೇಮ್ ಇದೆಯಾ ಅಂತ ನೀವು ನೋಡಿದ್ರೆ ಇಲ್ಲ, ಒಂದು ಸಣ್ಣ ವ್ಯತ್ಯಾಸ ಇದೆ. ಆಗಲೇ ಹೇಳಿದ್ದೀನಿ, ನೆನ್ಪಿಟ್ಕೊಂಡಿದ್ರೆ ನಿಮಗೆ ಇಷ್ಟೊತ್ತಿಗೆ ಐಡೆಂಟಿಫಿಕೇಶನ್ ಆಗಿರುತ್ತೆ. ಅದೇನು ಅಂತಂದರೆ, ಹಳೆಯ ಪ್ರಾಬ್ಲಮ್ನಲ್ಲಿ 48,000 ತಗೊಂಡಿದ್ದ, ಈಗಿನ ಪ್ರಾಬ್ಲಮ್ನಲ್ಲೂ 48,000 ತಗೊಂಡಿದ್ದಾನೆ. ಹಳೆ ಪ್ರಾಬ್ಲಮ್ನಲ್ಲೂ 10% ಇತ್ತು, ಈಗಿನ ಪ್ರಾಬ್ಲಮ್ನಲ್ಲೂ 10% ಇದೆ. ಆದರೆ ಹಳೆ ಪ್ರಾಬ್ಲಮ್ನಲ್ಲಿ ಪರ್ ಆನಮ್ ಅನ್ನುವಂತಹ ವರ್ಡ್ ಇತ್ತು, ಆದರೆ ಈ ಪ್ರಾಬ್ಲಮ್ನಲ್ಲಿ ಅದು ಇಲ್ಲ. PA ಅಂತ ಕೊಟ್ಟಿಲ್ಲ, ಅಂದರೆ ಒಂದು ವರ್ಷಕ್ಕೆ 10% ಅಂತ ಹೇಳಿದರು ಹಳೆ ಪ್ರಾಬ್ಲಮ್ನಲ್ಲಿ. ಇಲ್ಲಿ ಒಂದು ವರ್ಷಕ್ಕೆ ಅಂತ ಏನಿಲ್ಲ, ಒಟ್ಟಾರೆಯಾಗಿ 48,000 ಮೇಲೆ 10% ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ. ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ಗೆ ಆನ್ಸರನ್ನು ಬರೀಬೇಕಾದ್ರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್, ದಟ್ ಈಸ್ ಎನಫ್. ಅವೆರಡೇ ಮಾಡಿಕೊಂಡ್ರೆ ಸಾಕು. ಅಂದರೆ 48,000 ಇಂಟು 10%, ದಟ್ ಈಸ್ ಈಕ್ವಲ್ಸ್ ಟು ₹4,800. ದಟ್ ಈಸ್ ಈಕ್ವಲ್ಸ್ ಟು ₹4,800. ನೋಡಿ, ಇದು ಸರಿ ಆನ್ಸರ್. ಆದರೆ ಇದು ಯಾವಾಗ ಸರಿ ಆಗುತ್ತೆ ಅನ್ನೋಂಥದ್ದು ಅಂದರೆ ಪ್ರಾಬ್ಲಮ್ಮು ಬರೀ ಪರ್ಸೆಂಟೇಜ್ ಮಾತ್ರ ಕೇಳಿರಬೇಕು ಪ್ರಾಬ್ಲಮ್ನಲ್ಲಿ. ಯಾವ ವರ್ಡ್ ಕೇಳಿರಬಾರ್ದು, ಪರ್ ಆನಮ್ ಅನ್ನುವಂತಹ ವರ್ಡನ್ನು ಕೇಳಿರಬಾರ್ದು. ಆದರೆ ಪರ್ ಆನಮ್ ಅನ್ನುವಂತಹ ವರ್ಡನ್ನು ಕೊಟ್ಟಿರಲ್ಲ ಪ್ರಾಬ್ಲಮ್ನಲ್ಲಿ. ಹಾಗಾದರೆ ಅದು ಒಂದು ವರ್ಷಕ್ಕಲ್ಲ ಅಂತ ಆಯಿತು ತಾನೆ. ಅದರ ಅರ್ಥ ಏನು, ಜಸ್ಟ್ ಅಮೌಂಟ್ ಮೇಲೆ 10% ಮಾಡಿ ಅಂತ. ಆದರೆ ಇದು ಅಮೌಂಟ್ ಮೇಲೆ 10% ಒಂದು ವರ್ಷಕ್ಕೆ ಮಾಡಿ ಅಂತ. ಹಾಗಾದರೆ ಒಂದು ವರ್ಷಕ್ಕೆ ಮಾಡಬೇಕಾದ್ರೆ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಡಬೇಕು ನಮಗೆ. ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಅಂದರೆ ನಾವು 6 monthsಗೆ ಆವರೇಜ್ ಪೀರಿಯಡ್ ಮಾಡ್ತೀವಿ. ನಾಳೆ ದಿವಸ ಪ್ರಾಬ್ಲಮ್ನಲ್ಲಿ ನೀವು ಈ ಥರದ ಸ್ಟೇಟ್ಮೆಂಟ್ ಎಲ್ಲೇ ನೋಡಿದ್ರು ಪರ್ ಆನಮ್ ಅನ್ನೋಂತಹ ವರ್ಡನ್ನು ಇದ್ದರೆ 6 months ಆವರೇಜ್ ಮಾಡಿ, ಪರ್ ಆನಮ್ ಅನ್ನೋಂತಹ ವರ್ಡ್ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು. ಅರ್ಥ ಆಗ್ತಿದೆಯಲ್ವಾ? ಸಂದರ್ಭಕ್ಕೆ ಸಕ್ಕಾಗೆ ಆನ್ಸರನ್ನು ನಾವು ಸರಿ ತಪ್ಪು ಡಿಸೈಡ್ ಮಾಡ್ತೀವಿ. ಪರ್ ಆನಮ್ ಅಂತ ಇದ್ದರೆ 6 months, ಸೊ ಅದಿಲ್ಲ ಅಂತಂದರೆ ಡೈರೆಕ್ಟಾಗಿ ಪರ್ಸೆಂಟೇಜ್ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆನ್ಸರ್ ಎಷ್ಟು ಬರುತ್ತೆ, 4,800. 6 monthsಗೆ ಅದರಲ್ಲಿ ಅರ್ಧ ಬಂದಿರುತ್ತದೆ. ಓಕೆ. ಇದು ಯಾವಾಗ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವೆನ್ ಡೇಟ್ ಆಫ್ ವಿತ್ಡ್ರಾಯಲ್ಸ್ ಆರ್ ನಾಟ್ ಗಿವನ್. ಡೇಟ್ ಆಫ್ ಡ್ರಾಯಿಂಗ್ಸ್ ಅನ್ನು ನಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ ಅಂದಾಗ ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ನಾವು ಪ್ರಾಬ್ಲಮನ್ನು ಸಾಕಷ್ಟು ಸರಿ ಬಳಸ್ತೀವಿ ಕೂಡ. ಇದು ಲಾಸ್ಟ್ ಪಾರ್ಟು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನು ಬರಲ್ಲ, ಜಸ್ಟ್ ನೀವು ಈ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ನಾವು ಯಾವುದ್ರಲ್ಲಿ ನೋಡ್ತಾ ಹೋಗ್ತೀವಿ, P&L ಅಪ್ರಾಪ್ರಿಯೇಷನಲ್ಲಿ ಈ ಕಾನ್ಸೆಪ್ಟನ್ನು ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಿಂದ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡುತ್ತೆ. ಥ್ಯಾಂಕ್ ಯು.